ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಞಾನದೀಪ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪಾಲಿಟಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಬಹು ಆಯ್ಕೆ ಮಾದರಿಯ ಕೆಲವು ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರ್ಬೋದು ಪಾಲಿಟಿ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು ಅಂತ. ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಗಿರ್ಬೋದು, ಮೂಲಭೂತ ಹಕ್ಕುಗಳು, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಅಮೆಂಡ್ಮೆಂಟ್ ಮಾಡ್ತಾರೆ, ಎಮರ್ಜೆನ್ಸಿನ ಯಾವ ರೀತಿ ಹೇರಬಹುದು, ಅದನ್ನ ಲೋಕಸಭಾಗೆ ಏನ್ ಪವರ್ ಇರುತ್ತೆ, ರಾಜ್ಯಸಭಾಗೆ ಏನ್ ಪವರ್ ಇರುತ್ತೆ, ರಾಷ್ಟ್ರಪತಿ ಅವ್ರ ಇಲೆಕ್ಷನ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ಇಲೆಕ್ಷನ್ ಬಾಡಿ ಅಂದ್ರೆ ಏನು, ಅದು ಯಾವ ರೀತಿ ಫಂಕ್ಷನ್ ಆಗುತ್ತೆ, ಸ್ಟೇಟ್ ಅಲ್ಲಿ ಯಾರು ಇಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ, ಗ್ರಾಮ ಪಂಚಾಯತಿ ಈಸ್ ಎವ್ರಿ ಟಾಪಿಕ್, ಈ ರೀತಿ ಎಲ್ಲ ಟಾಪಿಕ್ ನಮಗೆ ಪಾಲಿಟಿಯಲ್ಲಿ ಗೊತ್ತಿರಬೇಕು. ಯಾಕಂದ್ರೆ ಪಾಲಿಟಿ ಬಂದ್ಬಿಟ್ಟು ಸರಿಸುಮಾರು 100 ಕ್ವಶನ್ಸ್ ಇದೆ ಅಂದ್ರೆ ಅದರಲ್ಲಿ ತುಂಬಾ ಹೈಯೆಸ್ಟ್ ಕ್ವಶನ್ಸ್ ನಿಮಗೆ ಪಾಲಿಟಿಯಲ್ಲೇ ಜಾಸ್ತಿ ಕೇಳೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಪಾಲಿಟಿಗೆ ಸಂಬಂಧಪಟ್ಟಂತ ಕೆಲವು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳ ಸಂಚಿಕೆಗಳು ಮಾಡ್ತಾ ಇದ್ದೇವೆ. ಅದರಂತೆ ಇನ್ನೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ. ಯಾಕೆ ನಾವು ಮಾಡ್ತಕ್ಕಂಥ ಯಾವುದೇ ಎಜುಕೇಶನಲ್ ಅಪ್ಡೇಟ್ಸ್ ನಿಮಗೆ ಬರಬೇಕಂದ್ರೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈಗ ಮೊದಲನೇ ಪ್ರಶ್ನೆಯಿಂದ ಶುರು ಮಾಡೋಣ. UPSC ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ವ್ಯಾಪ್ತಿಯೇ ಈ ಮೂಲಕ ವಿಸ್ತರಿಸಬಹುದು. ಅಂದ್ರೆ ಅದು ಯಾರಿಗೆ ಪವರ್ ಇದೆ, ಈಗ ಕೇಂದ್ರ ಲೋಕಸೇವಾ ಆಯೋಗನ ಅದಕ್ಕೆ ಇನ್ನೊಂದು ನಾನು ಎಕ್ಸ್ಟ್ರಾ ಜಾಬ್ ಕೊಡ್ಬೇಕಪ್ಪ, ಇವ್ರನ್ನೂ ಅಪಾಯಿಂಟ್ ಮಾಡು ಅಥವಾ ಇವ್ರನ್ನ ಸೆಲೆಕ್ಟ್ ಮಾಡು ಅಂತ ನಾನು ಹೇಳ್ಬೇಕಾಗಿದೆ. ಸೊ ಯಾರು ಹೇಳ್ತಾರೆ, ಆ ಪವರ್ ಯಾರಿಗಿದೆ ಅಂತ ಕೇಳಿದಾನೆ. ಆಪ್ಷನ್ಸ್ ನೋಡಿ: ಸರ್ಕಾರದ ನಿರ್ಣಯ ಮೂಲಕ, ಅಥವಾ ರಾಷ್ಟ್ರಪತಿ, ಸಂಸತ್ತು, ಅಥವಾ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಂಸತ್ತು ಸ್ನೇಹಿತರೆ. ಅಂದ್ರೆ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಗಿವ್ UPSC ಅಂದ್ರೆ ಅದರ ಅಧಿಕಾರ ವ್ಯಾಪ್ತಿಯನ್ನ ಹೆಚ್ಚಿಸಬಹುದು. ಒಕ್ಕೂಟದ ಸೇವೆಗಳಿಗೆ ಸಂಬಂಧಿಸಿದ ಹೆಚ್ಚುವರಿ ಕಾರ್ಯಗಳನ್ನು UPSCಗೆ ಸಂಸತ್ತು ನೀಡುತ್ತದೆ. ಇದು ಯಾವುದೇ ಪ್ರಾಧಿಕಾರ, ಕಾರ್ಪೊರೇಟ್ ಸಂಸ್ಥೆ ಅಥವಾ ಸಾರ್ವಜನಿಕ ಸಂಸ್ಥೆಯ ಸಿಬ್ಬಂದಿ ವ್ಯವಸ್ಥೆಯನ್ನು UPSC ವ್ಯಾಪ್ತಿಯಲ್ಲಿ ಇರಿಸಬಹುದು. ಆದ್ದರಿಂದ ಸಂಸತ್ತು ಮಾಡಿದ ಕಾಯ್ದೆ ಮೂಲಕ, ಲಾದ ಮೂಲಕ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರದ ವ್ಯಾಪ್ತಿಯನ್ನು ನಾವು ವಿಸ್ತರಿಸಬಹುದು. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ: ರಾಜ್ಯಸಭಾ ಈಸ್ ಇನ್ಫೀರಿಯರ್ ಟು ಲೋಕಸಭಾ ಇನ್ ಮೆನಿ ಆಸ್ಪೆಕ್ಟ್ಸ್ ಅಂಡ್ ದಸ್ ಹ್ಯಾಸ್ ಅ ಅನ್ಇಕ್ವಲ್ ಸ್ಟೇಟಸ್ ವಿತ್ ರೆಸ್ಪೆಕ್ಟ್ ಟು ಇಟ್ ಇನ್ ಮೆನಿ ಕೇಸಸ್. ದಿಸ್ ಇನ್ಕ್ಲೂಡ್ ಅಂತ ಒಂದು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ತುಂಬಾ ವಿಷಯದಲ್ಲಿ ಈಕ್ವಲ್ಸ್ ಪವರ್ ಇರುತ್ತೆ. ಅಂದ್ರೆ ಲೋಕಸಭಾಗೆ ಎಷ್ಟು ಪವರ್ ಇದೆ ಅದೇ ತರನಾದಂತ ಈಕ್ವಲ್ ಪವರ್ಸ್ ರಾಜ್ಯಸಭಾಗಿದೆ. ಕರೆಕ್ಟ್. ಕೆಲವೊಂದಷ್ಟು ಸನ್ನಿವೇಶಗಳಲ್ಲಿ, ಅಂಶಗಳಲ್ಲಿ ಲೋಕಸಭಾಗೆ ಜಾಸ್ತಿ ಪವರ್ ಇದೆ ಕಂಪೇರ್ ಟು ರಾಜ್ಯಸಭಾಕ್ಕೆ. ಲೋಕಸಭಾಗೆ ಜಾಸ್ತಿ ಇದಿದೆ. ಸೊ ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಲೋಕಸಭಾಗೆ ಜಾಸ್ತಿ ಪವರ್ ಇದೆ ಅಂತ ಕೇಳಿದ್ದಾರೆ. ಒಂದೇ ಸೆಂಟೆನ್ಸ್ ನೋಡಿ: ಅಪ್ರೂವಲ್ ಆಫ್ ಆರ್ಡಿನೆನ್ಸಸ್. ಈಗ ಆರ್ಡಿನೆನ್ಸ್ ರಾಷ್ಟ್ರಪತಿ ಅವ್ರು ಕೊಟ್ಟಿರ್ತಾರಲ್ಲ, ಅದನ್ನ ಅಪ್ರೂವ್ ಮಾಡೋದಿದ್ರೆ ಯಾರಿಗೆ ಜಾಸ್ತಿ ಪವರ್ ಇರುತ್ತೆ ಅಂತ ಕೇಳಿದ್ದಾರೆ. ಅಪ್ರೂವಲ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿನ ಅಪ್ರೂವ್ ಮಾಡೋದು. ಥರ್ಡ್ ಒನ್ ವೋಟಿಂಗ್ ಆನ್ ಡಿಮಾಂಡ್ ಫಾರ್ ಗ್ರಾಂಟ್ಸ್. ಇದು ಬಜೆಟ್ ಪಾಸ್ ಮಾಡ್ಬೇಕಾದ್ರೆ ಒಂದು ಸ್ಟೆಪ್, ಇದು ಡಿಮಾಂಡ್ ಫಾರ್ ಗ್ರಾಂಟ್ಸ್ ಪಾಸ್ ಮಾಡಿದಾಗಲೇ ದುಡ್ಡು ಬರುತ್ತೆ ನಿಮಗೆ. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ ಅಂತ ಹೇಳಿದ್ರೆ. ಆಪ್ಷನ್ಸ್ ನೋಡಿ: 1 and 3, 2 only, 3 only, ಆರ್ 2 and 3 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 3 only. ಯಾಕೆ 3 only ಅಂತ ಹೇಳ್ತೇನೆ ನೋಡಿ. ಈಗ ನೋಡಿ, ರಾಜ್ಯಸಭಾ ಹ್ಯಾಸ್ ಈಕ್ವಲ್ ಪವರ್ ಇನ್ ಬೋತ್ ಅಪ್ರೂವಲ್ ಆಫ್ ಆರ್ಡಿನೆನ್ಸ್ ಅಂಡ್ ಅಪ್ರೂವಲ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ನೆನಪಿಟ್ಟುಕೊಳ್ಳಿ, ಈಗ ರಾಷ್ಟ್ರಪತಿ ಅವರು ಒಂದು ಆರ್ಡಿನೆನ್ಸ್ ತಂದಿದ್ದಾರೆ ಅಂತ ಇಟ್ಟುಕೊಳ್ಳಿ, ಆಯ್ತಾ. ಅದೇ ರೀತಿಯಾಗಿ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಹೇರಿದ್ದಾರೆ ಅಂದ್ರೆ ಅದನ್ನ ಎರಡೂ ಅಪ್ರೂವ್ ಮಾಡ್ತಕ್ಕಂಥ ಪವರ್ಸ್ ಈಕ್ವಲ್ ಆಗಿ, ರಾಜ್ಯಸಭಾಕ್ಕೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಲೋಕಸಭಾಕ್ಕಿದೆ. ಸೊ ಅಂದ್ರೆ ಲೋಕಸಭಾ ಅಂಡ್ ರಾಜ್ಯಸಭಾ ಎರಡು ಈಕ್ವಲ್ ಆಯ್ತು. ಬಟ್ ನೆನಪಿಟ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ತುರ್ತು ಪರಿಸ್ಥಿತಿ ಸಂಬಂಧಪಟ್ಟ ವಿಚಾರ ಮಾಡಿದಾಗ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಅಥವಾ ರಿವೋಕೇಶನ್ ಮಾಡ್ಬೇಕಂದ್ರೆ ಅಲ್ಲಿ ಪವರ್ ಇರೋದು ಲೋಕಸಭಾಕ್ ಮಾತ್ರ. ಲೋಕಸಭಾದ ಅಪ್ರೂವಲ್ ಮಾತ್ರ ಅಲ್ಲಿ ಬೇಕಾಗುತ್ತೆ. ಅಂದ್ರೆ ಇಟ್ಸ್ ಇನ್ ರಿವೋಕೇಶನ್ ಆಫ್ ಎಮರ್ಜೆನ್ಸಿ ದಟ್ ಓನ್ಲಿ ಲೋಕಸಭಾಸ್ ಅಪ್ರೂವಲ್ ಈಸ್ ನೀಡೆಡ್. ಇದು ನೆನಪಿಟ್ಕೊಳ್ಳಿ. ಅದೇ ರೀತಿಗೆ ಅಂಡ್ ಅಫ್ ಕೋರ್ಸ್ ಓನ್ಲಿ ಲೋಕಸಭಾ ಹ್ಯಾಸ್ ದ ಪವರ್ ಟು ವೋಟ್ ಆನ್ ಡಿಮಾಂಡ್ ಫಾರ್ ಗ್ರಾಂಟ್ಸ್ ವೈಲ್ ರಾಜ್ಯಸಭಾ ಕ್ಯಾನ್ ಓನ್ಲಿ ಡಿಸ್ಕಸ್ ಇಟ್. ಇದು ವೋಟ್ ಆನ್ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಅಂತ ಏನೇ ಬರುತ್ತಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಲೋಕಸಭಾಕ್ಕೆ ಇದು ಹೆಚ್ಚಿಗೆ ಪವರ್ ಇದೆ. ರಾಜ್ಯಸಭಾ ಜಸ್ಟ್ ಡಿಸ್ಕಸ್ ಮಾಡಬಹುದು, ಈ ರೀತಿ ಮಾಡೋ ಸಜೆಷನ್ ಮಾತ್ರ ಕೊಡ್ಬೋದು ಹೊರತು ಅದಕ್ಕೆ ಪವರ್ ಇಲ್ಲ ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ವೋಟ್ ಆನ್ ಡಿಮಾಂಡ್ ಫಾರ್ ಗ್ರಾಂಟ್ಸ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡಿ: ಹಣಕಾಸು ಆಯೋಗ ಅಥವಾ ನಾವು ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ ಫಿನಾನ್ಸ್ ಕಮಿಷನ್ ಅಂತ ಹೇಳಿ ನಾವೇನ್ ಕರಿತೇವೆ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ನೋಡಿ: ಫಿನಾನ್ಸ್ ಕಮಿಷನ್ ಸಾಂವಿಧಾನಿಕ ಸಂಸ್ಥೆಯಾಗಿರುವುದರಿಂದ ಅದರ ಶಿಫಾರಸುಗಳು ಸರ್ಕಾರದ ಮೇಲೆ ಬದ್ಧವಾಗಿವೆ ಅಂತ ಹೇಳಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ:
ಫಿನಾನ್ಸ್ ಕಮಿಷನ್ ಅಧ್ಯಕ್ಷರು ಮರು ನೇಮಕಾತಿಗೆ ಅರ್ಹರಲ್ಲ ಅಂತ ಇದೆ. ಕೀವರ್ಡ್ಸ್ ಇಲ್ಲಿ ಏನೇನಪ್ಪಾ ಅಂತಂದ್ರೆ ಸರ್ಕಾರದ ಮೇಲೆ ಅವರು ಹೇಳಿದ ಸಜೆಷನ್ ಬದ್ಧವಾಗಿ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಮರು ನೇಮಕಾತಿಗೆ ಅರ್ಹರಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಒಂದು ಮಾತ್ರ, ಎರಡು ಮಾತ್ರ, ಒಂದು ಮತ್ತು ಎರಡು, ಅಥವಾ ಒಂದು ಅಥವಾ ಎರಡು ಆಗಿಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಆಗಿಲ್ಲ. ಯಾಕೆ ಇವೆರಡು ಸ್ಟೇಟ್ಮೆಂಟ್ ತಪ್ಪ ಅಂತ ವಿತ್ ರೆಸ್ಪೆಕ್ಟ್ ಟು ಹಣಕಾಸು ಆಯೋಗ ಬಗ್ಗೆ ಸಂಬಂಧಪಟ್ಟಾಗ ಇವೆರಡು ಸ್ಟೇಟ್ಮೆಂಟ್ ತಪ್ಪು ಯಾಕಪ್ಪ ನೋಡಿ. ಹಣಕಾಸು ಆಯೋಗವು ಮಾಡಿದ ಶಿಫಾರಸುಗಳು ಕೇವಲ ಸಲಹಾ ರೂಪದಾಗಿರುತ್ತವೆ. ದೇ ಆರ್ ಜಸ್ಟ್ ಸಜೆಷನ್ಸ್. ಅವು ಸರ್ಕಾರದ ಮೇಲೆ ಬದ್ಧವಾಗಿರೋದಿಲ್ಲ. ಅದರಿಂದ ಅವು ಸರ್ಕಾರದ ಮೇಲೆ ಬದ್ಧವಾಗಿರೋದಿಲ್ಲ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಬದ್ಧವಾಗಿರುತ್ತವೆ ಅಂತ ಕೊಟ್ಟಿದ್ರು. ಸೊ ಈ ಸ್ಟೇಟ್ಮೆಂಟ್ ಏನಾಯ್ತು, ರಾಂಗ್ ಆಯ್ತು ನಮಗೆ ಇವಾಗ, ಹೌದಾ. ಅದೇ ರೀತಿಯಾಗಿ ನೋಡಿ, ರಾಜ್ಯಗಳಿಗೆ ಹಣ ನೀಡುವ ಕುರಿತು ಅದರ ಶಿಫಾರಸನ್ನು ಜಾರಿಗೆ ತರುವ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದಿರುತ್ತೆ. ಫಿನಾನ್ಸ್ ಕಮಿಷನ್ ಅಧ್ಯಕ್ಷರು ಮರು ನೇಮಕಾತಿಗೆ ಅರ್ಹರಾಗಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ ನಮ್ಮ ಹಣಕಾಸು ಆಯೋಗದ ಬಗ್ಗೆ ಏನ್ ಹೇಳಿದಾರೆ ಅಂದ್ರೆ ಮರು ನೇಮಕಾತಿಗೆ ಅಧ್ಯಕ್ಷರನ್ನ ಅವ್ರು ಅರ್ಹರಾಗಿರ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ರು, ಅರ್ಹರಲ್ಲ ಅಂತ ಕೊಟ್ಟಿದ್ರು. ಸೊ ಇದು ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಸೊ ಯಾಕೆ ಇವೆರಡು ಸ್ಟೇಟ್ಮೆಂಟ್ ತಪ್ಪಂತ ನಿಮ್ಗೆ ಗೊತ್ತಾಯ್ತು. ಇಲ್ಲಿ ನೀವು ನೋಡಿ ಎರಡು ಪಾಯಿಂಟ್ ತಿಳ್ಕೊಂಡ್ರೆ, ಒಂದು ಹಣಕಾಸು ಆಯೋಗ ಬಂದ್ಬಿಟ್ಟು ಅದು ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಹಣಕಾಸು ಆಯೋಗ ಬಗ್ಗೆ ಸಂಬಂಧಪಟ್ಟ ಆರ್ಟಿಕಲ್ ಯಾವತ್ತಪ್ಪ ಅಂತ ಕೇಳಿದ್ರೆ ಆರ್ಟಿಕಲ್ ನಂಬರ್ 280 ನೆನಪಿಟ್ಟುಕೊಳ್ಳಿ. ಆರ್ಟಿಕಲ್ ನಂಬರ್ 280. ಇನ್ನೊಂದು ಸೆಂಟೆನ್ಸ್ ನೆನಪಿಟ್ಟುಕೋಬೇಕಾ ಅಂದ್ರೆ ಹಣಕಾಸು ಆಯೋಗದ ಅಧ್ಯಕ್ಷರು ಮರು ನೇಮಕಾತಿಗೆ ಅರ್ಹರಾಗಿದ್ದಾರೆ. ಇದು ನೆನಪಿಟ್ಟುಕೊಳ್ಳಿ, ಮರಿಬೇಡಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಮುಂದಿನ ಪ್ರಶ್ನೆ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷಸ್ ಅ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಅಂದ್ರೆ ನಮ್ಮ ಸಂವಿಧಾನದ ಪ್ರಕಾರ ನಮ್ದು ಒಕ್ಕೂಟ ಸರ್ಕಾರ ಇದೆ ಅಂತ ನಾನು ಹೇಳ್ತಾ ಅದಿದೆ. ಸೊ ದಿಸ್ ಕ್ಯಾನ್ ಬಿ ಸೀನ್ ಫ್ರಮ್, ಅದನ್ನ ಯಾವ ರೀತಿ ನಾವು ಓಕೆ ನಮ್ದು ಒಕ್ಕೂಟ ಸರ್ಕಾರ ಇದೆ ಅಥವಾ ಫೆಡರಲ್ ಸಿಸ್ಟಮ್ ಇದೆ ಅಂತ ನಾವು ಯಾವ ರೀತಿ ಅದನ್ನ ಗ್ರಹಿಸಬಹುದು, ನಮ್ಮ ಸಂವಿಧಾನದ ಕೆಲವು ಫೀಚರ್ಸ್ ಗುಣಗಳನ್ನ ನೋಡಿ ತಿಳ್ಕೊಬಹುದು ಅಂತ ಕೇಳಿದ್ದಾರೆ. ಕೆಲವೊಂದಿಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ಅವ್ರು. ಏನಪ್ಪಾ ಅಂದ್ರೆ ರಿಜಿಡಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಿಂಗಲ್ ಸಿಟಿಸನ್ಶಿಪ್ ಅಂದ್ರೆ ಏಕ ಪೌರತ್ವ, ಆಲ್ ಇಂಡಿಯನ್ ಸರ್ವಿಸಸ್ ಅಥವಾ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಯಾವುದು ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನ ರೀಪ್ರೆಸೆಂಟ್ ಮಾಡ್ತೈತಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 1 and 2 only, 1 and 3 only, 2 and 3 only, or 1 and 4 only. ಇದಕ್ಕೆ ಸರಿಯಾದ ಉತ್ತರ 1 and 4 only. ಅಂದ್ರೆ ರಿಜಿಡಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಇವೆರಡೂ ಫೀಚರ್ಸ್ ಬಂದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಇಂಡಿಯಾದ್ದು ಒಕ್ಕೂಟದ ಸರ್ಕಾರದ ಫೀಚರ್ಸ್ ನ ಹೇಳ್ತಾ ಇದೆ ನೋಡಿ. A rigid constitution would be difficult to get amended by the central government alone. It would require support of state. Thus, it is a part of a federal feature. ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದಿಷ್ಟು ಫೀಚರ್ಗಳನ್ನ ನಾವು ತಿದ್ದುಪಡಿ ಮಾಡ್ಬೇಕಂದ್ರೆ ಸ್ಟೇಟ್ ಪರ್ಮಿಷನ್ ಕೂಡ ಬೇಕಾಗುತ್ತೆ, ಅತಿ ಮುಖ್ಯವಾದಂತಹ ವಿಷಯಗಳನ್ನ ತಿದ್ದುಪಡಿ ಮಾಡ್ಬೇಕಂದ್ರೆ. ಸೊ ಆದ್ದರಿಂದ ಇದು ಒಕ್ಕೂಟ ಸರ್ಕಾರದ ಒಂದು ಅಂಶವಾಗಿದೆ. ಸೊ ಅದಕ್ಕೆ ಇಟ್ ರೀಪ್ರೆಸೆಂಟ್ಸ್ ದ ಫೆಡರಲ್ ಸಿಸ್ಟಮ್ ಆಫ್ ದಿ ಗೌರ್ಮೆಂಟ್. ಅದೇ ರೀತಿಯಾಗಿ ನೋಡಿ, ಸಿಮಿಲರ್ಲಿ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಸೆಕೆಂಡ್ ಪಾಯಿಂಟ್ ಏನಿದೆ, ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ಸ್ ದ ಪವರ್ ಆಫ್ ಸ್ಟೇಟ್ ಎನ್ಹಾನ್ಸಿಂಗ್ ದಿ ಫೆಡರಲ್ ಫೀಚರ್. ನಮ್ಮ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಇರೋದ್ರಿಂದಾನೇ ನಮ್ಮ ಸ್ಟೇಟ್ ನ ಸೆಂಟ್ರಲ್ ಗೌರ್ಮೆಂಟ್ ಆರ್ಬಿಟ್ರಿ ಆಗಿ ಸ್ಟೇಟ್ ಮೇಲೆ ಏನು ಹೇರಕ್ ಆಗಲ್ಲ. ಸೊ ಆದ್ದರಿಂದ ಸ್ಟೇಟ್ ನ ಪ್ರೊಟೆಕ್ಟ್ ಮಾಡಿಸ್ತದೆ. ದಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ಫೀಚರ್ ಆಫ್ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ದು ಇಂಡಿಯಾದ ಒಂದು ಸಿಸ್ಟಮ್ ಏನಿದೆಯಲ್ಲ ಅದು ಒಕ್ಕೂಟ ಸರ್ಕಾರದ ಒಂದು ಫೀಚರ್ ಆಗಿ ಇದು ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೂಡ ಬರುತ್ತೆ. ಅದರ್ ಟು ಆಪ್ಷನ್ಸ್ ಏನ್ ಕೊಟ್ಟಿದ್ರಪ್ಪ ಅಂದ್ರೆ ಸಿಂಗಲ್ ಸಿಟಿಸನ್ಶಿಪ್ ಮತ್ತು ಆಲ್ ಇಂಡಿಯಾ ಸರ್ವಿಸ್ ಬಂದ್ಬಿಟ್ಟು ಯುನಿಟರಿ ಸರ್ಕಾರದ ಒಂದು ಫೀಚರ್ ಆಗಿದೆ. ಅದು ಅಂದ್ರೆ ಕೇಂದ್ರದ ಮೇಲೆ ಹೆಚ್ಚು ಪವರ್ಸ್ ಕೊಡೋದ್ರಿಂದ ಅದು ಫೆಡರಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಫೀಚರ್ ಅಲ್ಲ, ಅದು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ತುಂಬಾ ಸಿಂಪಲ್ ಪ್ರಶ್ನೆ ಇದು. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಎಕ್ಸ್ ಆಫಿಷಿಯೋ ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್ ಅಥವಾ ಉಪರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಸ್ನೇಹಿತೆ. ವೈಸ್ ಪ್ರೆಸಿಡೆಂಟ್ ಈಸ್ ದಿ ಎಕ್ಸ್ ಆಫಿಷಿಯೋ ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ. ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದೀಸ್ ಈಸ್ ಆರ್ ಅವರ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಕೊಟ್ಟಂತ ಒಂದಿಷ್ಟು ಪೋಸ್ಟ್ ಇದಾವೆ, ಒಂದಿಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ಇದರಲ್ಲಿ ಯಾವುದು ಸಾಂವಿಧಾನಿಕವಾಗಿ ಇದ್ದಿರ್ತಕ್ಕಂಥ ಪೋಸ್ಟ್ಗಳಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿತ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಹೌದಾ ಅಲ್ವಾ ಅಂತ ಕೇಳಿದ್ದಾರೆ. ಅಡ್ವೊಕೇಟ್ ಜನರಲ್, ಅದೇ ರೀತಿಯಾಗಿ ಸಾಲಿಸಿಟರ್ ಜನರಲ್. ಈ ಕೊಟ್ಟಂತ ಮೂರು ಆಪ್ಷನ್ಸ್ ನಲ್ಲಿ ಸಾಂವಿಧಾನಿಕವಾಗಿ ಇರ್ತಕ್ಕಂಥ ಪೋಸ್ಟ್ಗಳು ಯಾವ್ಯಾವ ಅಂತ ಅವ್ರು ಕೇಳಿದ್ದಾರೆ.
ಆಪ್ಷನ್ಸ್ ನೋಡಿ, 1 and 2 ಓನ್ಲಿ, 1 and 3 ಓನ್ಲಿ, 2 and 3 ಓನ್ಲಿ, ಅಥವಾ 1, 2, 3 ಮೂರು ಪೋಸ್ಟ್ಗಳು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 and 2 ಓನ್ಲಿ. ದಟ್ ಮೀನ್ಸ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಮತ್ತು ಅಡ್ವೊಕೇಟ್ ಜನರಲ್ ಇವೆರಡು ಕೊಟ್ಟಂತ ಆಪ್ಷನ್, ಇವೆರಡು ಮಾತ್ರ ಸಾಂವಿಧಾನಿಕವಾದಂತಹ ಪೋಸ್ಟ್ಗಳಾಗಿವೆ. ಯಾಕೆ ಇವೆರಡು, ಯಾವ ಆರ್ಟಿಕಲ್ ಮೆನ್ಷನ್ ಮಾಡುತ್ತೆ ಅದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಏನಿದೆಯಲ್ಲ, ಈಸ್ ಪ್ರೊವೈಡೆಡ್ ಫಾರ್ ಇನ್ ಆರ್ಟಿಕಲ್ ನಂಬರ್ 350B. ನಿಮ್ಗೆ ಇದು ನೆನಪಿರ್ಲಿ, ಈಗ ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಆರ್ಟಿಕಲ್ 350B ಬಂದ್ಬಿಟ್ಟು ಏನನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಥವಾ ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ನ ರೀಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ದಟ್ ಈಸ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಇದು ನಿಮ್ಗೆ ಗೊತ್ತಿರಲಿ. ಅದೇ ರೀತಿಯಾಗಿ ಅಡ್ವೊಕೇಟ್ ಜನರಲ್ ಆಫ್ ಅ ಸ್ಟೇಟ್ ಈಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 165. ಇದು ನಿಮ್ಗೆ ಗೊತ್ತಿರ್ಬೇಕು. ಅಡ್ವೊಕೇಟ್ ಜನರಲ್ ಸ್ಟೇಟ್ಗೆ ಸಂಬಂಧಪಟ್ಟವನು, ಅದನ್ನ ಅಂದ್ರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಅಡ್ವೊಕೇಟ್ ಜನರಲ್ ಇದು ಎಲ್ಲಿ ಮೆನ್ಷನ್ ಮಾಡುತ್ತೆ, ಆರ್ಟಿಕಲ್ 165. ಸೊ ದಿಸ್ ಈಸ್ ಆಲ್ಸೋ, ಇದು ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಮಾಡಿರೋದ್ರಿಂದ ಇದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗುತ್ತೆ. ಇದು ರಾಜ್ಯಕ್ಕೆ ಸಂಬಂಧಪಟ್ಟಾಗಾಯ್ತು. ಅದೇ ರೀತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಅಟಾರ್ನಿ ಜನರಲ್ ಬಂದ್ಬಿಟ್ಟು ಆರ್ಟಿಕಲ್ 76 ಹೇಳುತ್ತೆ ಅಟಾರ್ನಿ ಜನರಲ್ ಬಗ್ಗೆ. ಓಕೆ, ಸೊ ಆದ್ರೆ ಸಾಲಿಸಿಟರ್ ಜನರಲ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಸಾಲಿಸಿಟರ್ ಜನರಲ್ ಅನ್ನ ನಮಗೆ ಸಂವಿಧಾನದಲ್ಲಿ ನಾವು ಎಲ್ಲೂ ಮೆನ್ಷನ್ ಮಾಡ್ಕೊಂಡಿಲ್ಲ. ಸೊ ಅದು ಸಾಂವಿಧಾನಿಕವಾಗಿ ಬಂದಂತ ಒಂದು ಹುದ್ದೆ ಅಲ್ಲ ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು, ರೈಟ್ ಟು ಎಜುಕೇಶನ್, ಇದು ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ, ಯಾವ ವಿಧಿಯ ಅಡಿಯಲ್ಲಿ ಸೇರಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ವಿಧಿ 22A, ವಿಧಿ 21A, ವಿಧಿ 20A ಅಥವಾ ವಿಧಿ 19A. ಯಾವ ಆರ್ಟಿಕಲ್ ರೈಟ್ ಟು ಎಜುಕೇಶನ್ ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಪ್ರಶ್ನೆ ಇದು. ಆಪ್ಷನ್ಸ್ ಉತ್ತರ ನೋಡಿ ಸ್ನೇಹಿತರೆ, ವಿಧಿ 21A, ಆರ್ಟಿಕಲ್ ನಂಬರ್ 21A ಬಂದ್ಬಿಟ್ಟು ರೈಟ್ ಟು ಎಜುಕೇಶನ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ. ಮುಂದಿನ ಪ್ರಶ್ನೆ ನೋಡಿ, ವಿತ್ ರೆಫರೆನ್ಸ್ ಟು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್, ಅಥವಾ ನಾವು ಶಾರ್ಟ್ಕಟ್ ಅಲ್ಲಿ ಅದಕ್ಕೆ ಏನ್ ಕರಿತೇವೆ ಅಂತಂದ್ರೆ ಆಪ್ಸ್ಪಾ ಅಂತ ಕರಿತೇವೆ. ಹೂ ಅಮಂಗ್ ದ ಫಾಲೋಯಿಂಗ್ ಕ್ಯಾನ್ ಡಿಕ್ಲೇರ್ ಎನ್ ಏರಿಯಾ ಅ ಡಿಸ್ಟರ್ಬ್ ಏರಿಯಾ. ಈ ಆಪ್ಸಾ ಅನ್ನೋದು ಒಂದು ಕಾಯ್ದೆ ಇಲ್ಲ. ಈ ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳನ್ನ ಡಿಸ್ಟರ್ಬ್ ಏರಿಯಾ ಅಂತ ನಾವು ಡಿಕ್ಲೇರ್ ಮಾಡಬಹುದು. ಆ ಡಿಕ್ಲೇರ್ ಮಾಡತಕ್ಕಂಥ ಪವರ್ ಯಾರ ಕಡೆ ಇರುತ್ತೆ ಅಂತ ಅವ್ರು ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಗವರ್ನರ್, ಚೀಫ್ ಮಿನಿಸ್ಟರ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದಿ ಕೋಡ್ಸ್ ಗಿವನ್ ಬಿಲೋ ಅಂತಿದೆ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ನೋಡೋಣ. 1 and 2 ಓನ್ಲಿ, 1 and 3 ಓನ್ಲಿ, 2 and 3 ಅಥವಾ 1, 2, 3 ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 and 3 ಓನ್ಲಿ, ಗವರ್ನರ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ. ದ ಪವರ್ ಟು ಡಿಕ್ಲೇರ್ ಎನ್ ಏರಿಯಾ, ಒಂದು ಏರಿಯಾನ ಡಿಸ್ಟರ್ಬ್ ಅಂತ ಡಿಕ್ಲೇರ್ ಮಾಡೋ ಪವರ್ ಲೈಸ್ ವಿತ್ ಗವರ್ನರ್ ಆರ್ ದಿ ಸೆಂಟ್ರಲ್ ಗೌರ್ಮೆಂಟ್, ಅಂದ್ರೆ ಕೇಂದ್ರ ಸರ್ಕಾರ. who have to form an opinion that the use of armed forces in the aid of civil power is essential and then notify it as a disturbed area. The declaration of an area as a disturbed area is for a limited duration and review of the declaration before the expiry of 6 months has to be undertaken by the executive. ನೋಡಿ ಸ್ನೇಹಿತರೆ, ಒಂದು ರಾಜ್ಯದ ರಾಜ್ಯಪಾಲರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಈ ಇಬ್ಬರಿಗೆ ಮಾತ್ರ ಒಂದು ಅಪ್ಸಾ ಕಾಯ್ದೆ ಅಡಿ ಒಂದು ಪ್ರದೇಶ ಅದು ಡಿಸ್ಟರ್ಬ್ಡ್ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡೋ ಪವರ್ ಇರುತ್ತೆ. ಆದ್ರೆ ಇನ್ನೊಂದು ಇಲ್ಲಿ ಕ್ಯಾಚ್ ಪಾಯಿಂಟ್ ಏನ್ ನೀವು ನೆನಪಿಟ್ಕೋಬೇಕಂದ್ರೆ, ಒಂದು ಏರಿಯಾ ಡಿಸ್ಟರ್ಬ್ ಏರಿಯಾ ಡಿಕ್ಲೇರ್ ಮಾಡಿದ್ರಂದ್ರೆ ಅದನ್ನ ನಾವು ರಿವ್ಯೂ ಮಾಡ್ಬೇಕು. ಅದು ಅನ್ಲಿಮಿಟೆಡ್ ಪೀರಿಯಡ್ ಅಲ್ಲಿ ಅದು ಹೋಗಕ್ಕಾಗಲ್ಲ. ಅದನ್ನ ಯಾವಾಗ ರಿವ್ಯೂ ಮಾಡ್ಬೇಕಂದ್ರೆ ರಿವ್ಯೂ ಆಫ್ ದ ಡಿಕ್ಲರೇಷನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ 6 months ಹ್ಯಾಸ್ ಟು ಬಿ ಅಂಡರ್ಟೇಕನ್ ಬೈ ದಿ ಎಕ್ಸಿಕ್ಯೂಟಿವ್. ಇದು ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ಅದನ್ನ ರಿವ್ಯೂ ಮಾಡ್ಬೇಕು. ಓಕೆ, ಇದು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ, ಈ ನಾವು ಡಿಕ್ಲರೇಷನ್ ಮಾಡಿದ್ವಿ ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ, ಡಿಸ್ಟರ್ಬ್ ಏರಿಯಾನು ಟ್ಯಾಗ್ ತೆಗಿಬೋದಾ ಬೇಡವಾ ಅಂತ ಅವರು ಇದನ್ನ ಮಾಡ್ಕೋಬಹುದು. The 1972 amendments to the APSA Act extended the power to declare an area disturbed to the central government, whereas in 1958 version of APSA only state governor had the power. 1958 ಒಂದು ಇದೇನು APSA ಕಾಯ್ದೆ ಇತ್ತಲ್ಲ, ಅಲ್ಲಿ ಗವರ್ನರ್ ಮಾತ್ರ ಡಿಕ್ಲೇರ್ ಮಾಡಬಹುದಿತ್ತು ಏನು ಒಂದು ಪ್ರದೇಶನ ಡಿಸ್ಟರ್ಬ್ ಪ್ರದೇಶ ಅಂತ ಹೇಳಿ. ಆದ್ರೆ 1972 ತಿದ್ದುಪಡಿಯ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಿದ ಪವರ್. ಸೊ ಪ್ರೆಸೆಂಟ್ಲಿ ಗವರ್ನರ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಡಿಕ್ಲೇರ್ ಅನ್ ಏರಿಯಾ ಆಸ್ ಅ ಡಿಸ್ಟರ್ಬ್ ಏರಿಯಾ ಅಂಡರ್ ಆಪ್ಸಾ ಆಕ್ಟ್. ಇದನ್ನ ನೀವು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಸಂವಿಧಾನದ ಕುರಿತು ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆದ್ರೆ ಯಾವ್ದು ನಿಜ ಅಲ್ಲ ಅಂತ ಅವರು ಕೇಳಿದ್ದಾರೆ. ಇದು ರಾಷ್ಟ್ರದ ಸರ್ವೋಚ್ಚ ಶಾಸನವಾಗಿದೆ,
ಪ್ರತಿ ವರ್ಷ ಜನವರಿ 26 ಗಣರಾಜ್ಯ ದಿನವನ್ನಾಗಿ ಆಚರಿಸುವುದಕ್ಕೆಂದರೆ ಇದೇ ದಿನ ಭಾರತ ಸಂವಿಧಾನ ಜಾರಿಗೆ ಬಂದಿತು ಅಂತಿದೆ. ಸಂವಿಧಾನದ ರಚನಾ ಸಭೆಯು 1949 ಅಕ್ಟೋಬರ್ 26 ಸಂವಿಧಾನವನ್ನು ಅಂಗೀಕರಿಸಿತು. ಇದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತದೆ ಅಂತ ಹೇಳಿದ್ದಾರೆ. ಬಟ್ ಕ್ವಶನ್ ಕೇಳಿರೋದೇನು ನಿಮ್ಗೆ, ಯಾವುದು ನಿಜವಲ್ಲ ಅಂತಿದೆ. ಅದರ ಅರ್ಥ ಕೊಟ್ಟಂತ 4 ಆಪ್ಷನ್ಗಳಲ್ಲಿ 3 ಆರ್ ಕರೆಕ್ಟ್ ಅಂಡ್ 1 ಇಸ್ ರಾಂಗ್. ಅದು ರಾಂಗ್ ಇರೋದು ಯಾವ್ದಂತ ಕೇಳಿದಾರೆ ನಮಗೆ. ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನ ರಚನಾ ಸಭೆಯು 1949 ಅಕ್ಟೋಬರ್ 26 ಇದೆ. ಅದು ಅಕ್ಟೋಬರ್ ಅಲ್ಲ, ನವೆಂಬರ್ 26 ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಅದು ಗೊತ್ತಿರಲಿ ನಿಮಗೆ. ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ. ದ ಇಲೆಕ್ಷನ್ ಪ್ರೊಸೆಸ್ ಇನ್ ಇಂಡಿಯಾ ಫಾಲೋಸ್ ದ ಫಸ್ಟ್ ಫಾಸ್ಟ್ ದ ಪೋಸ್ಟ್ ಸಿಸ್ಟಮ್. ಫಸ್ಟ್ ಫಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಅನ್ನು ನಾವು ಫಾಲೋ ಮಾಡ್ತೀವಿ. ದ FPTP ಸಿಸ್ಟಮ್ ಆಫರ್ಸ್ ಮೆನಿ ಅಡ್ವಾಂಟೇಜಸ್. ಅದರ ಅಡ್ವಾಂಟೇಜಸ್ ಏನಪ್ಪಾ ಅಂತ ಹೇಳಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾವು ಕರೆಕ್ಟ್ ಯಾವ್ದಂತ ಸೆಲೆಕ್ಟ್ ಮಾಡಬಹುದು. ಒಂದೇ ಆಪ್ಷನ್ಸ್ ನೋಡಿ, ಪ್ರೊವೈಡಿಂಗ್ ಅ ಪ್ರಪೋರ್ಷನೇಟ್ ಔಟ್ಕಮ್ ಆಫ್ ಅ ಸೀಟ್ಸ್ ಬೇಸ್ಡ್ ಆನ್ ವೋಟ್ಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಲೆಸ್ ವೋಸ್ಟೇಜ್ ಆಫ್ ವೋಟ್ಸ್. ಥರ್ಡ್ ಒನ್ ಬಂದು ಎಸ್ಟಾಬ್ಲಿಷಿಂಗ್ ಅ ಕ್ಲಿಯರ್ ಲಿಂಕ್ ಬಿಟ್ವೀನ್ ರಿಪ್ರೆಸೆಂಟೇಟಿವ್ ಅಂಡ್ ಕಾನ್ಸ್ಟಿಟ್ಯೂಯೆನ್ಸಿ. ಈ ಆಪ್ಷನ್ಸ್ ನ ಜಸ್ಟ್ ರೀಡ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೇನೆ. ಇದ್ರಲ್ಲಿ ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಪ್ರಕಾರ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, 1 and 3rd ಸ್ಟೇಟ್ಮೆಂಟ್, 3rd ಸ್ಟೇಟ್ಮೆಂಟ್ और 2 and 3 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಓನ್ಲಿ 3rd ಸ್ಟೇಟ್ಮೆಂಟ್ ಸ್ನೇಹಿತರೆ. ಅಂದ್ರೆ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ದು ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇಟ್ ಎಸ್ಟಾಬ್ಲಿಷ್ ದ ಕ್ಲಿಯರ್ ಲಿಂಕ್ ಬಿಟ್ವೀನ್ ಜನ ಮತ್ತು ಅದರ ರೀಪ್ರೆಸೆಂಟೇಟಿವ್ ಯಾರಾದಾರ ಮತದಾರರ ಮತ್ತು ಅದರ ಪ್ರತಿನಿಧಿಗಳ ಬಗ್ಗೆ ಸರಿಯಾದ ಒಂದು ರಿಲೇಶನ್ಶಿಪ್ ಅನ್ನು ಎಸ್ಟಾಬ್ಲಿಷ್ ಮಾಡೋದೇ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ದು ಒಂದು ಅಡ್ವಾಂಟೇಜ್ ಆಗಿದೆ. ಯಾಕೆ ಅದೊಂದೇ ಮೇಲಿನ ನಾವು 2 ಯಾಕಲ್ಲ ಅಂತ ತಿಳ್ಕೊಂಡು ನೋಡಿ. ಫಸ್ಟ್ 2 ಸ್ಟೇಟ್ಮೆಂಟ್ ಇದಾರೆ, ದೇ ಆರ್ ಆಕ್ಚುಲಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್. ಅಂದ್ರೆ ನೋಡಿ, ಪ್ರೊವೈಡಿಂಗ್ ಅ ಪ್ರಪೋರ್ಷನೇಟ್ ಔಟ್ಕಮ್ ಆಫ್ ಅ ಸೀಟ್ಸ್ ಬೇಸ್ಡ್ ಆನ್ ವೋಟ್ಸ್ ಅಂತಿದೆ. ನಾವು ಈಗ 100 ಜನ ಇದೆ ಅಂದ್ರೆ 30 ಜನ ಒಂದು ಕೋಟ್ ಮಾಡಿದ್ದಾರೆ, ಇನ್ನು 30 ಜನ ಒಂದು ಕೋಟ್ ಮಾಡಿದ್ದಾರೆ, ಆಯ್ತಾ, 40 ಜನ ಒಂದಕ್ಕೆ ಮಾಡಿದ್ದಾರೆ. ಸೊ ಇದ್ರಲ್ಲಿ ವಿನ್ ಆಗೋರು ಯಾರು 40 ವೋಟ್ ಮಾಡಿದವರು ಯಾವುದೋ ಈ ಸಿಸ್ಟಮ್ ಅಲ್ಲಿ, ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಅಲ್ಲಿ. ಸೊ ಇದರಲ್ಲಿ ಫಸ್ಟ್ 30 ಮತ್ತೆ ಆಮೇಲೆ 30 ಮಾಡಿದವರಿಗೆ ರೀಪ್ರೆಸೆಂಟೇಷನ್ ಸಿಗ್ಲಿಲ್ಲ. ಯಾಕಂದ್ರೆ ಫಸ್ಟ್ 30 ಬೇರೆ ಕಡೆ ಔಟ್ ಮಾಡಿದ್ರೆ ಇನ್ 30 ಬೇರೆ ಕಡೆ, ಬಟ್ ಇನ್ 40 ಒಂದೇ ಕಡೆ ಔಟ್ ಮಾಡಿದ್ರೆ ಅವ್ರ ಚಾನ್ಸ್ ಸಿಗ್ಬಿಡ್ತು. ಸೊ ಪ್ರಪೋರ್ಷನೇಟ್ ಆಗಿ ಇಲ್ಲಿ ರೀಪ್ರೆಸೆಂಟೇಷನ್ ಸಿಗ್ಲಿಲ್ಲ. ಸೊ ದೇರ್ ಈಸ್ ಅ ಮಿಸ್ ಮ್ಯಾಚ್ ಬಿಟ್ವೀನ್ ಸೀಟ್ ಶೇರ್ ಅಂಡ್ ದಿ ವೋಟ್ ಶೇರ್. ವಿತ್ ಓನ್ಲಿ ಅ ಫ್ಯೂ % ಇನ್ಕ್ರೀಸ್ ಇನ್ ವೋಟ್ ಶೇರ್, ದ ಸೀಟ್ಸ್ ಕ್ಯಾನ್ ಇನ್ಕ್ರೀಸ್ ಡ್ರಾಸ್ಟಿಕಲಿ. ಅದೇ ರೀತಿಯಾಗಿ ವೋಟ್ಸ್ ಪೋಲ್ಡ್ ಇನ್ ಎಕ್ಸೆಸ್ ಆಫ್ ವೋಟ್ಸ್ ರಿಕ್ವೈರ್ಡ್ ಟು ವಿನ್ ಅಂಡ್ ದೋಸ್ ಪೋಲ್ಡ್ ಫಾರ್ ಲೂಸಿಂಗ್ ಕ್ಯಾಂಡಿಡೇಟ್ಸ್ ಆರ್ ಇನ್ ಅ ಸೆನ್ಸ್ ವೇಸ್ಟೆಡ್. Candidates win even after securing as low as 20% of votes. However, first past the system helps establish a clear link between constituency and representative. People know before election who will represent their constituency. ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಲ್ಲಿ ತುಂಬಾ ವೇಸ್ಟೇಜ್ ಆಗುತ್ತೆ. ಈಗ 100 ಜನದಲ್ಲಿ ಅದೇ ರೀತಿ ಹೇಳಿದಾಗ 3 ಪಾರ್ಟಿ ಇದೆ ಅಂತ ಇಟ್ಕೊಳ್ಳಿ. ಒಂದನೇ ಪಾರ್ಟಿಗೆ 30 ಜನ ವೋಟ್ ಮಾಡಿದ್ರೆ, ಎರಡನೇ ಪಾರ್ಟಿಗೆ 30 ಜನ, ಇನ್ನೊಂದು ಪಾರ್ಟಿಗೆ 40 ಜನ ಮಾಡಿದ್ರೆ. ಸೊ ಫಸ್ಟ್ 60 ಈ 30 ವೇಸ್ಟ್ ಆಗಿಬಿಡ್ತು, 40 ಇದ್ದವನಿಗೆ ಗೆದ್ಬಿಟ್ಟ ಇಲ್ಲಿ. ಸೊ ಫಸ್ಟ್ 30 ಅಂದ್ರೆ 60 ವೋಟ್ಸ್ ವೇಸ್ಟ್ ಆಗಿಬಿಡ್ತು. ಅಂದ್ರೆ ಇಟ್ ಈಸ್ ನಾಟ್ ಅಡ್ವಾಂಟೇಜ್ ಆಫ್ ದಿಸ್ ಸಿಸ್ಟಮ್. ಅಲ್ಲಿ ವೇಸ್ಟೇಜ್ ಆಗುತ್ತೆ, ಇದು ಡಿಮೆರಿಟ್. ಅದೇ ರೀತಿಯಾಗಿ ಪ್ರಪೋರ್ಷನೇಟ್ ಆಗಿ ರೀಪ್ರೆಸೆಂಟೇಷನ್ ಸಿಗಲ್ಲ. ಇದೊಂದು ರೀತಿ ಸಬ್ಜೆಕ್ಟಿವ್ ಕ್ವಶನ್. ನಿಮಗೆ ನಮ್ಮ ಇಲೆಕ್ಷನ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೀವು ಓದಿದ್ರೆ ಯು ಕ್ಯಾನ್ ಹ್ಯಾಂಡಲ್ ದಿಸ್ ಕ್ವಶನ್ ವೆರಿ ಈಸಿಲಿ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ ಇಂಗ್ಲಿಷ್ ನಲ್ಲಿ ಅರ್ಜಿ ಸಲ್ಲಿಸುವ ಅಥವಾ ಮೇಲ್ಮನವಿ ಸಲ್ಲಿಸುವವರನ್ನು ಮಾತ್ರ ಕೇಳುತ್ತದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಹಿಯರ್ ಓನ್ಲಿ ದೋಸ್ ಅಪ್ಲಿಕೇಶನ್ಸ್ ಆರ್ ಅಪೀಲ್ಸ್ ವಿಚ್ ಆರ್ ಸಬ್ಮಿಟೆಡ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಸಂವಿಧಾನವು ವಿವಿಧ ರಾಜ್ಯಗಳ ಅಧಿಕೃತ ಭಾಷೆನ ನಿರ್ದಿಷ್ಟಪಡಿಸಿ ಅಂತ ಇವರು 2 ಸ್ಟೇಟ್ಮೆಂಟ್ ಫ್ರೇಮ್ ಮಾಡಿದ್ದಾರೆ. ಸೊ ಇದ್ರ ಯಾವ ಸ್ಟೇಟ್ಮೆಂಟ್ ಕರೆಕ್ಟು? 1 ಮಾತ್ರನಾ ಅಥವಾ 2 ಕರೆಕ್ಟಾ ಅಥವಾ 2 ಮಾತ್ರನಾ ಅಥವಾ 2 ಆಗಿಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮಾತ್ರ ಸ್ನೇಹಿತರೆ. ಯಾಕೆ ಒಂದೇ ಮಾತ್ರ ಕರೆಕ್ಟ್ ಅಂತ ಹೇಳ್ತಾರೆ ನೋಡಿ. ಇಂಗ್ಲಿಷ್ ನಲ್ಲಿ ಅರ್ಜಿ ಸಲ್ಲಿಸುವ ಅಥವಾ ಮೇಲ್ಮನವಿ ಸಲ್ಲಿಸುವವರನ್ನು ಮಾತ್ರ ಸುಪ್ರೀಂ ಕೋರ್ಟ್ ಕೇಳ್ತದ. ಇದು ಎಲ್ಲಿ ನಮಗ ಮೇನ್ಲಿ ಕ್ಲಿಯರ್ ಆಯ್ತಂದ್ರೆ 1971ರಲ್ಲಿ ಏನಪ್ಪಾ ಅಂತಂದ್ರೆ, ಒಬ್ಬ ಅರ್ಜಿದಾರರು ಸುಪ್ರೀಂ ಕೋರ್ಟ್ ನಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನು ರಿಟ್ ಅರ್ಜಿಯನ್ನು ಹಾಕಿದ್ರು. ಏನಂತ, ನಾ ಹಿಂದಿಯಲ್ಲಿ ವಾದಿಸಬೇಕು, ಹಿಂದಿಯಲ್ಲಿ ವಾದಿಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಆದರೆ ನ್ಯಾಯಾಲಯದ ಭಾಷೆ ಇಂಗ್ಲಿಷ್ ಮತ್ತು ಹಿಂದಿಗೆ ಅವಕಾಶ ನೀಡುವುದು, ನ್ಯಾಯಾಲಯದ ಭಾಷೆ ಇಂಗ್ಲಿಷ್ ಆಗಿದೆ. ಅದೇ ರೀತಿಯಾಗಿ ಹಿಂದಿಗೆ ಅವಕಾಶ ನೀಡುವುದು ಅಸಂವಿಧಾನಿಕವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ರದ್ದುಗೊಳಿಸಿತು. ಸೊ ದಟ್ಸ್ ವೈ ಸುಪ್ರೀಂ ಕೋರ್ಟ್ ಇಂಗ್ಲಿಷ್ ನಲ್ಲಿ ಸಬ್ಮಿಟ್ ಮಾಡ್ತಕ್ಕಂಥ ಅರ್ಜಿ ಮತ್ತು ಮೇಲ್ಮನವಿಗಳನ್ನು ಮಾತ್ರ ಕೇಳುತ್ತದೆ. ಅದೇ ರೀತಿಯಾಗಿ ಸಂವಿಧಾನವು ವಿವಿಧ ರಾಜ್ಯಗಳ ಅಧಿಕೃತ ಭಾಷೆಗಳನ್ನು ನಿರ್ದಿಷ್ಟಪಡಿಸಿಲ್ಲ.
ಅದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟದ್ದು. ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ ಸ್ನೇಹಿತರೆ. ಪಾಲಿಟಿಗೆ ಸಂಬಂಧಪಟ್ಟಂತ ಮತ್ತಷ್ಟು ಬಹುಮಾದರಿ ಆಯ್ಕೆ ಪ್ರಶ್ನೆಗಳನ್ನ ಮುಂದೆ ತರ್ತೇವೆ, ಯಾಕಂದ್ರೆ ಈ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟು. ಇದೇ ರೀತಿಯಾಗಿ ಎಜುಕೇಶನ್ಗೆ ಸಂಬಂಧಪಟ್ಟಂತ ಮತ್ತಷ್ಟು ವಿಡಿಯೋಗಳನ್ನ ತರ್ತೇವೆ. ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಏನಾದ್ರು ವಿಡಿಯೋ ಮಾಡ್ಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾವು ಮಾಡಲು ಪ್ರಯತ್ನ ಪಡ್ತೇವೆ. ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಾಜು ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಸ್ಪರ್ಧಾರ್ಥಕ ಮಿತ್ರಗಳಿಗೆ ಈ ಲಿಂಕ್ ಅನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.